ಹಲೋ ಹಲೋ ಸರ್, ನಮಸ್ಕಾರ. ಸರ್ ಹೇಳಿ. ಸರ್, ನನ್ನ ಹೆಸರು ಕಿರಣ್ ಅಂತ, ಧರ್ಮಸ್ಥಳ ಸೌಜನ್ಯ ನ್ಯಾಯಪರ ಹೋರಾಟಗಾರ. ಹ್ಞೂ ಸರ್, ನನಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು. ಹ್ಞೂ ಮತ್ತು ನಿಮ್ಮಲ್ಲಿ ನಂದೊಂದು ಮನವಿ ಇದೆ. ಹ್ಞೂ ಇದು ಚುನಾವಣಾ ಸಂದರ್ಭ ಅಲ್ವಾ ಸರ್? ಹ್ಞೂ ಈಗ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ. ಹ್ಞೂ ಈ ಸಮಯದಲ್ಲಿ ರಾಜ್ಯಸಭಾ ಸದಸ್ಯರ ಪೋಸ್ಟರ್ಗಳನ್ನು ಹ್ಞೂ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಕ್ಬೋದಾ ಸರ್? ಎಲ್ಲೂ ಹಾಕಂಗಿಲ್ಲ ಅಂತ ಹೇಳ್ಬಿಟ್ಟೇನೋ ಎಲ್ಲ ಇದು ಮಾಡ್ತಾ ಇದೆಯಲ್ಲ. ಇದು ವೋಟರ್ ಐ ಡಿಗೆ ಸಂಬಂಧಪಟ್ಟಂಗೆ ಮಾತ್ರ ಸರ್ ಇದು ಹಾಂ, ಹೆಲ್ಪ್ಲೈನ್ ಇದು. ಅದು ಕಂಪ್ಲೇಂಟ್ ಸಂಬಂಧಪಟ್ಟಂಗೆ ಬೇರೆ ಇದೆ. ಬೇರೆ ಬೇರೆ ಇದೆಯಾ? ಬೇರೆ ಹಾಂ, ಕೊಡ್ತೀರಾ? ಕಂಪ್ಲೇಂಟ್ ಇದು ನಮಗೆ ಅಥೆಂಟಿಕೇಟೆಡ್ ಮಾಡಿಲ್ಲ. ನೀವು ನೆಟ್ಟಲ್ಲಿ ಸರ್ಚ್ ಮಾಡಿ ಸರ್, ಸಿಗುತ್ತೆ. ಹೌದಾ? ನಾನು ಸರ್ಚ್ ಮಾಡಿದೆ, ಅದು ಇದನ್ನ ಹಾಂ ತೋರಿಸ್ತಾ ಇದೆ, ಹೆಲ್ಪ್ ಲೈನ್ ಅಂತ. ಹಾಂ ಹೆಲ್ಪ್ಲೈನ್ ಇದಕ್ಕೆ ಬಂದು ಇದು ವೋಟರ್ ಐ ಡಿ ಕಂಪ್ಲೇಂಟ್ ಸಂಬಂಧಪಟ್ಟಂಗೆ. ಹಾಂ, ಆ, ಹಂಗೆ ಇದ್ರೆ ನೀವು ಅದು ಏರಿ ಹೇಳಿ ಸರ್, ನಾವು ಅದನ್ನು ಎಲ್ಲಿದೆ ಅದಕ್ಕೆ ಡೀಟೇಲ್ಸ್ ಕಳಿಸ್ತೀವಿ ಹೋಗಿ. ಅಲ್ಲ, ಇದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಿದ್ದು. ಹ್ಞೂ 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 ಅಲ್ಲಿ ಇವರು ಯಾವುದೇ ರಾಜ್ಯಸಭಾ ಸದಸ್ಯರು ಹಾಕ್ಲಿ, ಅವ್ರದ್ದು ಯಾವ ಪೋಸ್ಟರ್ ಹಾಕಂಗಿಲ್ಲ ಅಲ್ವಾ ಸರ್? ಹ್ಞೂ ಹೌದು. ಆದ್ರೆ ಇದು ಧರ್ಮಸ್ಥಳ ಇವರು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಇದ್ದಾರಲ್ಲ, ಅವರು ಕೂಡ ರಾಜ್ಯಸಭಾ ಸದಸ್ಯರಲ್ವಾ? ಅಲ್ಲಿ ಧರ್ಮಸ್ಥಳದಲ್ಲಿ ಉಜಿರೆ, ಬೆಳ್ತಂಗಡಿ ಆ ಕಡೆ ಎಲ್ಲ ಅವ್ರದ್ದು ಪೋಸ್ಟರ್. ಇದು ಬಂದು ಇಲ್ಲಿಗ ನಾವು ಬೆಂಗಳೂರು ರೂರಲ್ ಇದು ಲ್ಯಾಂಡ್ ಲೈನ್ ಹೆಲ್ಪ್ ಲೈನು. ಹಾ, ನೀವು ಪಿನ್ ಕೋಡ್ ಹಾಕ್ಬಿಟ್ಟು ಅಲ್ಲಿಗೆ ಮಾಡಿ ಸರ್, ಮಂಗಳೂರು ಇದಕ್ಕೆ. ಹಾ. ಅಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ಹೌದಾ? ಹ್ಞೂ ಹ್ಮ್, ಸರಿ ಸರಿ ಸರ್, ಓಕೆ.